ಏನಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ? ಹಾರ್ಟ್ ಅಟ್ಯಾಕ್, ವಯಸ್ಸಾದವರಲ್ಲಿ ಹಾರ್ಟ್ ಅಟ್ಯಾಕ್ ಅಂದ್ರು, ಬಟ್ ಅದು ಸುಳ್ಳಾಯ್ತು. ಯಂಗ್ಸ್ಟರ್ಸ್ ಅಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಗಂಡು ಮಕ್ಕಳಲ್ಲೇ ಹಾರ್ಟ್ ಅಟ್ಯಾಕ್ ಜಾಸ್ತಿ ಅಂದ್ರು, ಅದು ಕೂಡ ಸುಳ್ಳಾಯ್ತು. ಹೆಣ್ಣು ಮಕ್ಕಳು ಕೂಡ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಗಂಡಸರಲ್ಲಿ ಜಾಸ್ತಿ ಅಂದ್ರು, ಹೆಣ್ಮಕ್ಳಲ್ಲೂ ಜಾಸ್ತಿ ಆಗ್ತಾ ಇದೆ. ಸಿಂಪ್ಟಮ್ಸ್ಗಳು ಹಿಂಗಿಂಗ್ ಕಾಣುತ್ತೆ, ಕಣ್ಮಂಜಾಗುತ್ತೆ, ತಲೆನೋವು ಬರುತ್ತೆ, ಸುಸ್ತಾಗುತ್ತೆ ಅಂದ್ರು, ಇಲ್ಲ, ಎಲ್ಲವೂ ಚೆನ್ನಾಗಿರ್ತಾ ಇದ್ದಂತೆ ಹಾರ್ಟ್ ಅಟ್ಯಾಕ್ನಿಂದ ಕುಸಿದು ಬೀಳ್ತಾ ಇದ್ದಾರೆ. ಪ್ರಮುಖವಾಗಿ ವಯಸ್ಸಾಗಿರೋರು ಮಾತ್ರ ಅಲ್ಲ, ಯಂಗ್ಸ್ಟರ್ಸ್ಗಳು ಕೂಡ ಸಾವನ್ನಪ್ತಾ ಇದ್ದಾರೆ. ಮಕ್ಕಳಿಗೂ ಕೂಡ ಈ ಹೃದಯಾಘಾತ ಬೆನ್ನು ಬಿಡದೆ ಕಾಡ್ತಾ ಇದೆ. ಯಾಕೆ ಈ ರೀತಿಯ ಕೇಸ್ಗಳು ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು? ಇವತ್ತಿದ್ದವರು ಈ ಮುಂದಿನ ಕ್ಷಣಕ್ಕಿಲ್ಲ ಅಂದ್ರೆ ಏನರ್ಥ? ಏನು ಸಮಸ್ಯೆ ಆಗ್ತಾ ಇದೆ? ನಾವು ಮಾಡ್ಕೊಂಡಿರುವಂತಹ ಬದಲಾವಣೆಗಳು ಏನು, ಮಾಡ್ಕೋಬೇಕಾಗಿರುವಂತಹ ಬದಲಾವಣೆಗಳು ಏನು? ಮೊಬೈಲ್, ಈಗ ಎಲ್ಲ ಹೃದಯಾಘಾತಕ್ಕೆ ಕಾರಣಗಳೇನು ಅಂತ ಬಂದಾಗ ಮೊಬೈಲ್ ಕೂಡ ಅದಕ್ಕೆ ಸೇರ್ತಾ ಇದೆ. ಮೊಬೈಲ್ನ ರೇಡಿಯೇಷನ್ಸ್ ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಂತ ಇದ್ದಾರೆ. ಹೌದಾ? 3 ಹೊತ್ತು ಮೊಬೈಲ್ ಜೊತೆಲೆ ಇಟ್ಕೊಂಡಿರ್ತೀವಲ್ಲ, ಹಾಗಾದ್ರೆ ಯಾವ ರೀತಿಯ ಪರಿಣಾಮವನ್ನು ಮೊಬೈಲ್ ಬೀರುತ್ತೆ? ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು? ಇದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಹಾರ್ಟ್ ಅಟ್ಯಾಕ್, ಮೊಬೈಲ್ ಇಂಪ್ಯಾಕ್ಟ್. ನಾನು ವಿದ್ಯಾ ಮಲ್ನಾಡ್. ಆತಂಕ ಆಗ್ತಾ ಇದೆ, ಭಯ ಆಗ್ತಾ ಇದೆ ಅಲ್ವಾ? ನಮ್ಮ ಜೊತೆಯಲ್ಲಿದ್ದವರು, ಈಗಿದ್ದವರು ಮುಂದಿನ ಕ್ಷಣ ಇಲ್ಲ ಅಂದ್ರೆ ಏನರ್ಥ? ಅದರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್, ದೊಡ್ಡ ಕಾಯಿಲೆಗಳು ಅಂತ ಕರೆಸ್ಕೊಳ್ಳೋ ಕ್ಯಾನ್ಸರ್ ಕೂಡ ಸಿಂಪ್ಟಮ್ಸ್ ಅನ್ನ ತೋರಿಸುತ್ತೆ. ಕಿಡ್ನಿ ಫೇಲ್ಯೂರ್ ಆದ್ರೂ ಕೂಡ ಬದುಕುವಂತಹ ಚಾನ್ಸಸ್ ಇರುತ್ತೆ. ಆದ್ರೆ ಹಾರ್ಟ್ ಅಟ್ಯಾಕ್, ಮುಂಚೆಲ್ಲ ಹಾರ್ಟ್ ಅಟ್ಯಾಕ್ ಆಯಿತು, ಆಸ್ಪತ್ರೆ ಕರ್ಕೊಂಡು ಹೋದ್ರು, ಸ್ಟೆಂಟನ್ನು ಹಾಕಿದ್ರು, ಬದುಕಿದ್ರು ಅಂತ ಕೇಳ್ತಾ ಇದ್ವಿ. ಬಟ್ ಈಗ ಹಾಗಲ್ಲ. ಕುಣಿತಾ ಇದ್ದ, ಡ್ಯಾನ್ಸ್ ಮಾಡ್ತಾ ಇದ್ದ, ಹಾರ್ಟ್ ಅಟ್ಯಾಕ್ನಿಂದ ಬಿತ್ಸತ್ರು. ಗದ್ದೆಗೆ ಉಳುಮೆ ಮಾಡ್ತಾ ಇದ್ರು, ಹಾರ್ಟ್ ಅಟ್ಯಾಕ್ ಆಯಿತು, ಸಾವನ್ನಪ್ದ. ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ರು, ಹಾರ್ಟ್ ಅಟ್ಯಾಕ್ನಿಂದ ಸತ್ರು. ಊಟ ಮಾಡ್ತಾ ಇದ್ರು, ಊಟದಿಂದ ಮೇಲೇಳೆಲ್ಲ ಹಾರ್ಟ್ ಅಟ್ಯಾಕ್ನಿಂದ ಸತ್ರು. ಇಂತಹ ಸುದ್ದಿಗಳನ್ನು ಕೇಳ್ತಲೇ ಇದ್ದೀವಿ. ಯಾಕೆ ಈ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ ಹಾರ್ಟ್ ಅಟ್ಯಾಕ್? ಅದು ಕೂಡ ಈ ಪ್ರಮಾಣದಲ್ಲಿ ಕ್ರೂರತನವನ್ನು ತೋರಿಸ್ತಾ ಇದೆ. ಚಾನ್ಸೇ ಕೊಡ್ತಾ ಇಲ್ವಲ್ಲ. ಒಂದು ಗೋಲ್ಡನ್ ಅವರ್ ಅಂತಿರುತ್ತೆ, ಅದನ್ನೂ ಕೂಡ ಕೊಡ್ತಾ ಇಲ್ವಲ್ಲ. ಯಾಕೆ? ಎಲ್ಲಿ ಮಿಸ್ ಆಗ್ತಾ ಇದೆ? ವೈದ್ಯ ಲೋಕಕ್ಕೆ ಇದು ಸವಾಲಾಗಿದೆಯಾ? ಇದ್ರ ಬಗ್ಗೆ ಇದೀಗ ಕಿಮ್ಸ್ ಡಾಕ್ಟರ್ಸ್ಗಳು ಒಂದು ರಿಸರ್ಚ್ ನಡೆಸಿದ್ದಾರೆ. ನೋಡ್ತಾ ಹೋಗೋಣ. ಮಕ್ಕಳ ಮೇಲೆ ಡೆಡ್ಲಿ ಹಾರ್ಟ್ ಅಟ್ಯಾಕ್. ಸಣ್ಣ ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಕಾರಣ ಏನು ಗೊತ್ತಾ? ಹೃದಯಾಘಾತದ ಬಗ್ಗೆ ಕಿಮ್ಸ್ನಿಂದ ಸಂಶೋಧನೆ. ಬೆಚ್ಚಿ ಬೀಳಿಸುವಂತಿದೆ ಕಿಮ್ಸ್ ಕೊಟ್ಟ ರಿಪೋರ್ಟ್. ಇತ್ತೀಚೆಗೆ ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಿದೆ. ಒಂದೆಡೆ ಮಕ್ಕಳು, ಯುವತಿಯರು ಹೃದಯಾಘಾತಕ್ಕೆ ಒಳಗಾಗಿ ಆಸ್ಪತ್ರೆ ಸೇರ್ತಿದ್ದಾರೆ. ಹೃದಯಾಘಾತದಿಂದ ಏಕಾಏಕಿ ಮೃತಪಡೋರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಈ ಮೊದಲು 40ರ ವಯೋಮಾನದವರಲ್ಲಿ ಹೆಚ್ಚಾಗಿ ಕಾಣುತ್ತಿದ್ದ ಈ ಹೃದಯಾಘಾತ ಇದೀಗ ವಯಸ್ಸಲ್ಲದ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಕಾಣಿಸಿಕೊಳ್ಳುತ್ತಿದೆ. ಅದರಲ್ಲೂ ಶಾಲೆಗೆ ಹೋಗುವ ಮಕ್ಕಳು ಹೃದಯಾಘಾತಕ್ಕೆ ಒಳಗಾಗ್ತಾ ಇರೋದು ಆತಂಕ ಹೆಚ್ಚಿಸಿದೆ. ಇದು ಮಕ್ಕಳ ಪಾಲಕರು ಸೇರಿದಂತೆ ಸರ್ಕಾರಕ್ಕೂ ಆತಂಕ ತರಿಸಿದೆ. ಹೀಗಾಗಿಯೇ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ ಹುಬ್ಬಳ್ಳಿಯ ಪ್ರತಿಷ್ಠಿತ ಕೆಎಂಸಿಯ ಸಂಶೋಧನಾ ತಂಡ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತಕ್ಕೆ ಕಾರಣಗಳೇನು ಅನ್ನೋದರ ಬಗ್ಗೆ ಸಂಶೋಧನೆ ನಡೆಸಿದೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಪೈಲಟ್ ಪ್ರಾಜೆಕ್ಟ್ ಆಗಿರುವ ಈ ಸಂಶೋಧನೆಯಲ್ಲಿ ಹಲವು ಆಘಾತಕಾರಿ ಅಂಶಗಳು ಕಂಡು ಬಂದಿವೆ. ಕೆಎಂಸಿಯ ಬಹುಶಿಸ್ತೀಯ ಸಂಶೋಧನಾ ಘಟಕ ತಂಡ ಮುಖ್ಯಸ್ಥ ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದ ತಂಡ 2-3 ತಿಂಗಳ ಕಾಲ ನಿರಂತರವಾಗಿ ಅಧ್ಯಯನ ನಡೆಸಿ ಅನೇಕ ಮಾಹಿತಿಯನ್ನ ಸಂಗ್ರಹಿಸಿದೆ. ಧಾರವಾಡ ತಾಲೂಕಿನ 35ಕ್ಕೂ ಹೆಚ್ಚು ಖಾಸಗಿ ಹಾಗೂ ಸರ್ಕಾರಿ ಹೈಸ್ಕೂಲ್ಗೆ ಭೇಟಿ ನೀಡಿ 8 ಮತ್ತು 9ನೇ ತರಗತಿಯಲ್ಲಿ ಓದುತ್ತಿರುವ 30 ಮಕ್ಕಳನ್ನು ಸಂಶೋಧನೆಗೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಇದರಲ್ಲಿ ವಿಶೇಷವಾಗಿ ವಯಸ್ಸಿನ ಮಿತಿಗಿಂತ ಹೆಚ್ಚು ತೂಕ ಇರೋ ಮಕ್ಕಳನ್ನೇ ಕೇಂದ್ರೀಕೃತವಾಗಿಟ್ಟುಕೊಳ್ಳಲಾಗಿತ್ತು. ಮಕ್ಕಳ ಹೃದಯಕ್ಕೆ ರಿಸ್ಕ್. 8-9ನೇ ತರಗತಿಯ 30 ಮಕ್ಕಳನ್ನು ಸಂಶೋಧನೆಗೆ ಆಯ್ದುಕೊಂಡ ವೈದ್ಯರು ವಯಸ್ಸಿನ ಮಿತಿಗಿಂತ ಹೆಚ್ಚು ತೂಕ ಇರೋ ಮಕ್ಕಳ ಬಗ್ಗೆ ಸಂಶೋಧನೆ. ಮಕ್ಕಳು ಮೊಬೈಲ್ ಬಳಸುವ ಬಗ್ಗೆ ಮುಖ್ಯವಾಗಿ ಅಧ್ಯಯನ ನಡೆಸಲಾಗಿದೆ. ಮಕ್ಕಳು ಸೇವಿಸುವ ಆಹಾರ, ದೈಹಿಕ ಚಟುವಟಿಕೆ ಬಗ್ಗೆಯೂ ಅಧ್ಯಯನ ನಡೆಸಲಾಗಿದೆ. ಲಿಪಿಡ್ ಪ್ರೊಫೈಲ್, ಲೈಪೋಪ್ರೋಟೀನ್, ಹಿಮೋಸಿಸ್ಟಿನ್, ರಕ್ತ ಪರೀಕ್ಷೆ, ಹೈ ಸೆನ್ಸಿಟಿವಿಟಿ ಸಿ ರಿಯಾಕ್ಟಿವ್ ಪ್ರೋಟೀನ್, ಜೆನೆಟಿಕ್ ಪರೀಕ್ಷೆ ನಡೆಸಿದ ವೈದ್ಯರು ಅಧ್ಯಯನದ ಬಳಿಕ ಬರೋಬ್ಬರಿ 26 ಮಕ್ಕಳಿಗೆ ಹೃದಯಾಘಾತದ ರಿಸ್ಕ್. ಓರ್ವ ವಿದ್ಯಾರ್ಥಿಗೆ ಸಕ್ಕರೆ ಕಾಯಿಲೆ, 4 ವಿದ್ಯಾರ್ಥಿಗಳಲ್ಲಿ ಬಿಪಿ ಹೆಚ್ಚು, 5 ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿತ್ತು ಕೊಲೆಸ್ಟ್ರಾಲ್ ಪ್ರಮಾಣ, 11 ವಿದ್ಯಾರ್ಥಿಗಳಲ್ಲಿ ಟ್ರೈಗ್ಲಿಸರೈಡ್ ಹೆಚ್ಚಾಗಿತ್ತು, 5 ವಿದ್ಯಾರ್ಥಿಗಳಲ್ಲಿ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದು ಪತ್ತೆಯಾಗಿದೆ. ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನ ಕೆಟ್ಟ ಕೊಲೆಸ್ಟ್ರಾಲ್ ಅಂತಲೇ ಕರೀತಾರೆ. ಎಲ್ಡಿಎಲ್ ಕೊಲೆಸ್ಟ್ರಾಲ್ ನಿಂದ ಹೃದಯಕ್ಕೆ ರಿಸ್ಕ್ ಹೆಚ್ಚು, ಜೊತೆ ಸ್ಟ್ರೋಕ್ ಸಾಧ್ಯತೆ. ಹಾಗಾದ್ರೆ ಶಾಲಾ ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಮಕ್ಕಳಲ್ಲಿ ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು, ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ಮಕ್ಕಳು ಆಟವಾಡ್ತಾ ಇಲ್ಲ, ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗಿಯಾಗದೇ ಇರೋದು,
1ರಿಂದ 4 ಗಂಟೆವರೆಗೆ ಮೊಬೈಲ್ ಬಳಸ್ತಿರೋದು, ಮಕ್ಕಳು ಸೇವಿಸುವ ಆಹಾರ ಕ್ರಮ ಕೂಡ ಸರಿ ಇಲ್ಲದಿರೋದು. ಆಮೇಲೆ ಮೊಬೈಲ್ ಎಷ್ಟೊತ್ತು ನೋಡ್ತೀರಿ ಅಂತ ಅದು ಕೇಳಿದ್ವಿ. ಆಮೇಲೆ ಬಹಳ ಜನರಲ್ಲಿ ಮೊಬೈಲ್ ನೋಡೋದು ಇದು ಎಷ್ಟೊತ್ತು ನೋಡಿರಿ ಅಂದ್ರೆ 1 ತಾಸಿಂದ 4 ತಾಸು ತನಕ ದಿವಸ ನೋಡ್ತಿದ್ರು ಸ್ಟೂಡೆಂಟ್ಸ್. ಇವೆಲ್ಲನೂ ಏನು ಫ್ಯಾಕ್ಟರ್ಸ್ ಅವಲ್ಲ, ಇವೆಲ್ಲ ಡೆಫಿನೆಟ್ಲಿ ಇದರಿಂದ ಅವ್ರಿಗೆ ಹೃದಯದ ಸಂಬಂಧಿಸಿದ ರಿಸ್ಕ್ ಬಹಳ ಜಾಸ್ತಿಯಾಗಿ ಕಂಡು ಬಂದಿದೆ. ಗುರ್ತಿರುವಂತ ಏನು ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಅವಲ್ಲ, ಅದನ್ನಂತೂ ಎಲ್ಲರೂ ಒಂದು ಆಹಾರ ಪದ್ಧತಿ ಬದಲಾಗಲೇಬೇಕು. ನಮ್ದೇನು ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಇದೆ ಅದು ಬಹಳ ಒಳ್ಳೆಯದಿತ್ತು. ಆದ್ರೆ ಇತ್ತೀಚೆಗೆ ಎಲ್ಲ ಅದು ಬದಲಾಗಿ ಕೋಲ್ಡ್ ಡ್ರಿಂಕ್ಸ್ ಆಯ್ತು, ಫಾಸ್ಟ್ ಫುಡ್ಸ್ ಆಯ್ತು, ಅದ್ರದ್ದೆಲ್ಲ ಈಗ ಜಾಸ್ತಿ ಬೇಕರಿ ಐಟಮ್ಸ್ ಆಯ್ತು, ಅದೆಲ್ಲ ತಿನ್ನೋದು ಜಾಸ್ತಿ ಆಗ್ತಿರೋದ್ರಿಂದ ಈ ರೀತಿ ಎಲ್ಲ ತೊಂದರೆಗಳು ಬರ್ತಾ ಇದ್ದಾವೆ. ಅದನ್ನ ಚೇಂಜ್ ಆಗ್ಲೇಬೇಕು. ಆಮೇಲೆ ಅದೇ ರೀತಿ ದೈಹಿಕ ಚಟುವಟಿಕೆ ಅವ್ರದ್ದು ಏನ್ ಮಾಡ್ತಾರಲ್ಲ, ಅದು ದೈಹಿಕ ಚಟುವಟಿಕೆ ಮಾಡೋದು ಸಮಯ ಬಹಳ ಕಡಿಮೆ ಆಗ್ತಾ ಇದೆ. ಅದನ್ನ ಕಂಪಲ್ಸರಿಲಿ ಅವ್ರು ಮಾಡ್ಲೇಬೇಕು. ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ರು ಅದು ಒಂದು ಸರ್ಕಾರದ ವತಿಯಿಂದಲೇ ಕಂಪಲ್ಸರಿ ಎಲ್ಲರೂ ಮಾಡ್ಲೇಬೇಕು ಅನ್ನೋಂತ ಒಂದು ಇದು ಕಾನೂನು ಬರ್ಬೇಕು ಅಥವಾ ಗೈಡ್ಲೈನ್ ಬರ್ಬೇಕು ಅಂತ ಹೇಳಿ ನಮ್ದು ಉದ್ದೇಶ. ಇನ್ನು ಸಂಶೋಧನೆಯಲ್ಲಿ ಅಬ್ನಾರ್ಮಾಲಿಟಿ ಕಂಡುಬಂದ ವಿದ್ಯಾರ್ಥಿಗಳ ಪರೀಕ್ಷೆಯ ರಿಪೋರ್ಟ್ ಅನ್ನು ಪಾಲಕರಿಗೆ ಮತ್ತು ಶಾಲೆಯ ಆಡಳಿತ ಮಂಡಳಿಗೆ ವೈದ್ಯರು ರವಾನೆ ಮಾಡಿದ್ದು, ಮಕ್ಕಳ ದೈನಂದಿನ ಜೀವನ ಬದಲಾವಣೆಯಾಗದೆ ಹೋದ್ರೆ ಅವರು ಹೃದಯಾಘಾತಕ್ಕೆ ಹತ್ತಿರವಾಗಿದ್ದಾರೆ ಎನ್ನುವ ಎಚ್ಚರಿಕೆ ಸಹ ನೀಡಿದ್ದಾರೆ. ಜೊತೆಗೆ ಮಕ್ಕಳಿಗೆ ಸಂಶೋಧಕರೇ ಪರಿಹಾರ ಮಾರ್ಗದ ಸಲಹೆ ಸಹ ನೀಡಿದ್ದಾರೆ. ಮತ್ತೊಂದೆಡೆ ಕೆಎಂಆರ್ಸಿ ತನ್ನ ವರದಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಐಸಿಎಂಆರ್ಗೆ ರವಾನೆ ಮಾಡಿದೆ. ದೇಶಾದ್ಯಂತ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅಧ್ಯಯನ ಮಾಡಬೇಕು, ಸರಿಯಾದ ಸಮಯದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡ್ರೆ ಮಕ್ಕಳಲ್ಲಿ ಹೆಚ್ಚಾಗ್ತಿರುವ ಹೃದಯಾಘಾತದ ತೊಂದರೆ ತಪ್ಪಿಸಬಹುದು ಅನ್ನೋದು ಸಂಶೋಧನಾ ತಂಡದ ಆಶಯವಾಗಿದೆ. ಕ್ಯಾಮರಾಮನ್ ಮಹೇಶ್ ಭೋಜ್ಗಾರ್ ಜೊತೆಗೆ ಮಲ್ಲಿಕ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.